ಇನ್ನು ಚಿಕ್ಕೋಡಿಯಲ್ಲಿ ಅಣಬೆ ಸೇವಿಸಿ 9 ಮಂದಿ ಅಸ್ವಸ್ಥರಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಚಿಕ್ಕೋಡಿಯಲ್ಲಿ ನಡೆದಿರತಕ್ಕಂಥದ್ದು ಅಣಬೆ ಸೇವಿಸಿ 9 ಮಂದಿ ಅಸ್ವಸ್ಥರಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ. ಮಶ್ರೂಮ್ ತಿಂದು ವಾಂತಿ ಭೇದಿ ಆಗಿ ಅಸ್ವಸ್ಥ ಆಗಿ ಹೋಗಿದ್ದಾರೆ. ನೋಡಿ, ಗರ್ಭಿಣಿ ಸೇರಿ ಒಂದೇ ಕುಟುಂಬದ 9 ಮಂದಿ ಅಸ್ವಸ್ಥರಾಗಿರ್ತಕ್ಕಂಥದ್ದು. ಅಣಬೆ ಸೇವಿಸಿ 9 ಜನರಿಗೆ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಈ ಮಶ್ರೂಮನ್ನು ತಂದು ಅಡುಗೆ ಮಾಡಿ ಊಟ ಮಾಡಿದ್ದಾರೆ ಅವರು. ಸೊ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಏನಿದು ಅಣಬೆ ಇದೆಯಲ್ಲ, ಅದಕ್ಕೆ ಹೊಲದ ಮಾಲೀಕ ಏನು ಮಾಡಿದ್ದಾನೆ, ಔಷಧಿ ಹೊಡೆದಿದ್ದಾನೆ. ಸೊ ಆ ಔಷಧಿಯನ್ನು ಸಿಂಪಡಣೆ ಮಾಡಿದ್ದು ಇವ್ರಿಗೆ ಗೊತ್ತಿಲ್ಲ. ಅದನ್ನು ತಂದು ತಿಂದಿದ್ದಾರೆ ಅಡುಗೆ ಮಾಡಿಕೊಂಡು. ಸೊ ಬಳಿಕ ತಿಂದ ನಂತರ ವಾಂತಿ ಭೇದಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನರಳಾಡಿದ್ದಾರೆ ಅವ್ರ ಮನೆಯಲ್ಲಿ. ಕೂಡಲೇ ಎಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ, ಎಲ್ಲರನ್ನೂ ಕೂಡ. ಎಸ್ ನೋಡಿ, ಹೊಲದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅಣಬೆ ಇದು, ಅದನ್ನು ತಂದು ಸೇವನೆ ಮಾಡಿಬಿಟ್ಟಿದ್ದಾರೆ. ಸೊ ಸೇವನೆ ಮಾಡುವ ಗೊತ್ತಿರಲಿಲ್ಲ ಅವರಿಗೆ ಆ ಒಂದು ಅಣಬೆಗೆ ಔಷಧಿ ಸಿಂಪಡಣೆ ಮಾಡಿದ್ದಾರೆ ಅಂತ ಹೇಳಿ. ಕೀಟನಾಶಕ ಎಲ್ಲ ಸಿಂಪಡಣೆ ಮಾಡಿರ್ತಾರೆ. ನಾವು ರೀ ಫಸ್ಟ್ ಪಲ್ಲ ರೀ ಹಾಲಿಗೆ ಹೋಗಿದ್ದೀವಿ ರೀ ಸರ್. ಹಾಲಿಗೆ ಹೋಗಿದ್ದೀವಿ. ಹಾಲಿಂದ ಬರ್ತೀವಿ ರೀ, ಅಲ್ಲಿ ಹಳೆಂಬಿ ಗಿಡಗಳು ಕಾಣಿದ್ವಿ ರೀ. ಅಲ್ಲಿ ಹತ್ರ ತೊಗೊಂಡು 10 ಮಂದಿ ಮನೆಗೆ ತಂದು ಎಲ್ಲರೂ ಮನ್ಯಾಗ ಹುಡುಗರ ಮಕ್ಕಳ ಎಲ್ಲರೂ ಕೂಡಿ ಅಡುಗೆ ಮಾಡಿ ತಿಂದೀವಿ ರೀ. ಅದರಿಂದ ಹಿಂಗೆ ತ್ರಾಸ ಆಕೈತೆ ರೀ. ಅವ್ರು ಅದಕ್ಕಿಂತ ಮುಂಚೆವಾಗಿ ರೀ ಅವ್ರು ಔಷಧಿ ಬಡ್ದಿರತ್ತೆ ರೀ. ಅದು ನಮ್ಗೆ ಪರಿಚಯ ಗೊತ್ತಿಲ್ಲ ಐತ್ರಿ ಸರ್. ಹಿಂಗಾಗಿ ನಾವು ತೊಗೊಂಬಂದು ತಿಂದಿವಿ ರೀ. ಮತ್ತು ಇಲ್ಲಿ ಬರೋಣ ಭಾಳ ಸೀರಿಯಸ್ ಆಗಿದ್ರು. ಇವರೆಲ್ಲ ಶ್ರಮಪಟ್ಟು ನಮ್ಗೆ ಉಳಿಸ್ಯಾರ ರೀ ಸರ್. ಭಾಳ ಹೆಲ್ಪ್ ಮಾಡ್ಯಾರ ರೀ. ಸರ್ಕಾರ ದವಾಖಾನೆ ಅಂದರೆ ತುಂಬ ಧನ್ಯವಾದಗಳು. ಊಟ ಉಲ್ಟಿ ಸಂಡಾಸ 2 ಸಲ ಆಗೈತೆ ರೀ ಸರ್. ಅಲ್ಲಿ ಮನ್ಯಾಗ ಸೀರಿಯಸ್ ಆಗಿದ್ರು ರೀ. ತಳಗೆ ನೆಲಕ್ಕೆ ಬಿದ್ದು ಎಲ್ಲ ಹುಡುಗರ ಮನ್ಯಾಗ ಓಡಾಡಕತ್ತಾರ ರೀ. ತ್ರಾಸ ಆಗೈತೆ ತಳಿ. ಸಂಡಾಸು ಚಲೋ ಆತ್ರಿ, ಉಲ್ಟಿ ಭೀ ಚಲೋ ಆತ್ರಿ. ಹಿಂಗಾಗಿ ರೀ ಗಾಡಿ ತೊಗೊಂಬಂದೇವು ರೀ. ಲೆಗೆ ಅಡ್ಮಿಟ್ ಆಗಿದ್ದೀವಿ ರೀ. ಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿ 10 ಮಂದಿ ಐತ್ರಿ ಸರ್ ಟೋಟಲ್. ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಉಮ್ರಾವಣಿ ಗ್ರಾಮದಿಂದ ಸುಮಾರು 9 ಜನರು ಲೋಕಲ್ ಮಶ್ರೂಮ್ ಪದಾರ್ಥವನ್ನು ಸೇವನೆ ಮಾಡೋದ್ರಿಂದ ವಾಂತಿ ಹಾಗೂ ಭೇದಿಯಿಂದ ಅವರು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಗೆ ತಪಾಸಣೆಗೆ ಬಂದಿದ್ದರು. ಅವರು ಈಗ ಚಿಕಿತ್ಸೆಯನ್ನು ಪಡೆದು ಈಗ ಅವರ ಆರೋಗ್ಯ ಚೆನ್ನಾಗಿದೆ. ಒಬ್ಬರು ಮಹಿಳೆಯನ್ನು ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಬಿಮ್ಸ್ಗೆ ಅವರನ್ನು ಕಳಿಸಿಕೊಡಲಾಗಿತ್ತು. ಅವರು ಕೂಡ ಈಗ ಉತ್ತಮ ಆರೋಗ್ಯದಿಂದ ಇದ್ದಾರೆ. ಎಸ್ ವೀಕ್ಷಕರೇ, ಅಣಬೆ ಸೇವಿಸಿ 9 ಮಂದಿ ಅಸ್ವಸ್ಥರಾಗಿರ್ತಕ್ಕಂಥ ಒಂದು ಘಟನೆ ಇದು. ಸೊ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಅಣಬೆಯನ್ನು ತಂದು ಅಡುಗೆ ಮಾಡ್ಕೊಂಡು ತಿಂದಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಔಷಧಿ ಸಿಂಪಡಣೆ ಮಾಡಿದ್ದಾರೆ ಅಂತ ಹೇಳಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.